ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಅತ್ಯಂತ ದೊಡ್ಡ ಬೆಳವಣಿಗೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲದ ಸುಳಿವು ಸಿಕ್ತಿರೋ ಹೊತ್ತಲ್ಲೇ ಡೆಲ್ಲಿಯಲ್ಲಿ ನಡೆಯಿತು ಬಿಗ್ ಮೀಟಿಂಗ್. ಅದು ಕೂಡ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿಯೇ. ಕರ್ನಾಟಕ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಒಂದು ಡೆಲ್ಲಿ ಮೂಲಗಳಿಂದ ಬರ್ತಾ ಇದೆ. ಏನದು ಹಾಗಾದ್ರೆ? ಹೈಕೋರ್ಟ್ನಲ್ಲಿ ಅತ್ಯಂತ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ. ದೂರುದಾರರು ಬೇರೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ರಾಘವನ್ ಅನ್ನೋ ವಕೀಲರ ಎಂಟ್ರಿಯ ಮೂಲಕ ರೋಚಕ ಘಟ್ಟಕ್ಕೆ ಹೋಯ್ತು. ವಾದ ಪ್ರತಿವಾದದಲ್ಲಿ ಬಹಳಷ್ಟು ಗಂಭೀರ ವಿಚಾರಗಳನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು ವಕೀಲರು ಅಂತ ಕಂಡು ಬಂತು. ಈ ಹೊತ್ತಲ್ಲಿ ನಡೆದಿರುವ ದೊಡ್ಡ ಬೆಳವಣಿಗೆ ಏನದು? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈಗ ಢವ ಶುರುವಾಗಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಬ್ಬರ ವಿಚಾರ ಅಲ್ಲ, ಪಕ್ಷದ ವಿಚಾರವೂ ಹೌದು. ಮುಜುಗರ ತಪ್ಪಿಸ್ಕೊಳ್ಬೇಕು. ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಮುಂದಿನ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಬಿಜೆಪಿ ಪ್ರತಿಪಕ್ಷಗಳ ಕಡೆಗೆ ಬೆರಳು ತೋರಿಸೋದಕ್ಕೆ ಬಹಳ ಒಳ್ಳೆ ಅಸ್ತ್ರ ಆಗತ್ತೆ. ತೀರ್ಪು ಬರೋಕ್ ಕಾಯ್ತಿದ್ದಾರೆ. ತೀರ್ಪು ಬರ್ತಾ ಇದ್ದ ಹಾಗೆ ಮೂಡ, ವಾಲ್ಮೀಕಿ, ಖರ್ಗೆ ಅವ್ರ ಕೇಸ್ ಎಲ್ಲ ವಿಚಾರಗಳನ್ನು ಹಿಡ್ಕೊಂಡು ಡೆಲ್ಲಿಯಲ್ಲಿ ಹೋರಾಟ ಮಾಡೋದಕ್ಕೆಲ್ಲ ಬಿಜೆಪಿ ಪ್ಲಾನ್ ಮಾಡಿದೆ. ಇದಕ್ಕೆಲ್ಲ ದಾರಿಯಾಗದಂತೆ ಸೇಫ್ ಮಾಡ್ಕೊಳ್ಬೇಕಲ್ಲ, ಮುಜುಗರ ತಪ್ಪಿಸ್ಕೊಳ್ಬೇಕು. ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ಯಾವುದಾದ್ರೂ ಒಂದು ವಿಚಾರ ಮಾತನಾಡೋದಕ್ಕಾಗತ್ತಾ? ನೈತಿಕ ಹೊಣೆ ಹೊತ್ತು ಇಲ್ಲಿ ಕ್ರಮ ತಗೊಳ್ಳದೆ ಇದ್ರೆ ನಾಳೆ ಅಲ್ಲಿ ಮಾತಾಡೋಕ್ಕಾಗಲ್ಲ ಅನ್ನೋದೆಲ್ಲ ಆಗತ್ತೆ. ಹಾಗಾಗಿ ಈ ಮೀಟಿಂಗ್ ನಡೆದಂತೆ ಕಂಡು ಬರ್ತಾ ಇದೆ. ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಜೊತೆಗೆ ರಾಜ್ಯದ ಒಬ್ಬ ಪ್ರಭಾವಿ ನಾಯಕನ ಮೀಟಿಂಗ್. ಯಾರವರು ಹಾಗಾದ್ರೆ? ದಿಢೀರ್ ಡೆಲ್ಲಿಗೆ ಹಾರಿ ಸದ್ದಿಲ್ಲದೆ ರಾತ್ರೋರಾತ್ರಿ ವಾಪಸ್ ಬಂದು ತಲುಪಿದವರು. ಎಸ್ ವೀಕ್ಷಕರೇ, ಬಹಳಷ್ಟು ದಿನಗಳಿಂದ ಇವರ ಹೆಸರು ಓಡಾಡ್ತಾ ಇದೆ. ಬೇರೆ ಯಾರು ಅಲ್ಲ, ಬೆಳಗಾವಿ ಸಾಹುಕಾರ ಸಿದ್ದರಾಮಯ್ಯ ಅತ್ಯಾಪ್ತ ವಲಯದಲ್ಲೇ ಗುರುತಿಸಿಕೊಂಡಿರುವಂತಹ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಸದ್ದಿಲ್ಲದೆ ಒಬ್ಬರೇ ಡೆಲ್ಲಿಗೆ ಹಾರಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮೀಟಿಂಗ್ ಆಗಿದೆ. ಈ ಸಾಮಾನ್ಯ ವೇಣುಗೋಪಾಲ್ ಸುರ್ಜೇವಾಲಾ ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾರೆ, ಕಾಮನ್ ಅದು. ಆದ್ರೆ ರಾಹುಲ್ ಗಾಂಧಿ ಅವರೇ ಮೀಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಅನ್ನೋದು ಇಲ್ಲಿ ದೊಡ್ಡ ಸುದ್ದಿ. ಡೆಲ್ಲಿ ಮೂಲಗಳಿಂದ ಬರ್ತಿರೋದು. ಏನಾಗ್ತಿದೆ ಹಾಗಾದ್ರೆ? ಬದಲಾವಣೆಗೆ ಸಿದ್ಧತೆ ನಡೆದೇ ಬಿಡ್ತಾ ನೋಡಿ. ಈಗ ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಆದರೆ KIADB ಕೇಸು ಇನ್ನೂ ಸುಮಾರು ಜಮೀನಿನ ಕಂಟಕ ಒಂದೊಂದೇ ಸುತ್ತಕೊಳ್ತಿರೋದು. ಖರ್ಗೆ ಅವ್ರಿಗಿದು ಟೆನ್ಷನ್ ಆಗಬಹುದು. ರಾಜ್ಯಪಾಲರು ಕೇಳೇ ಬಿಟ್ಟಿದ್ದಾರಲ್ಲ, ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ MP ಪಾಟೀಲ್ರ ವಿರುದ್ಧನೂ ಹೋಗಿದ್ದಾರೆ. ಖರ್ಗೆ ಅವ್ರನ್ನ, ಪ್ರಿಯಾಂಕ್ ಖರ್ಗೆ ಅವ್ರನ್ನ ವಜಾ ಮಾಡಬೇಕು ಅಂತ ದೂರ ಹಾಕಿದ್ದಾರೆ. ಇದ್ರ ಬಗ್ಗೆ ಈಗ ರಾಜ್ಯಪಾಲರು ಸರ್ಕಾರಕ್ಕೆ ಉತ್ತರ ಕೇಳಿದ್ದಾಗಿದೆ. ಸೊ ಪ್ರಾಸೆಸ್ ಶುರು ಮಾಡಿಬಿಟ್ಟಿದ್ದಾರೆ ರಾಜ್ಯಪಾಲರು. ಏನ್ ಬೇಕಾದ್ರೂ ಆಗಬಹುದು ಮುಂದಿನ ದಿನಗಳಲ್ಲಿ. ಸಿದ್ದರಾಮಯ್ಯನವ್ರದ್ದು ಆರಂಭದಲ್ಲಿ ಹಿಂಗೆ ಇತ್ತಲ್ವ, ಏನಾಗ್ಬಿಡುತ್ತೆ ಅಂತ. ಬಟ್ ಈಗ ಗಂಭೀರ ಸ್ವರೂಪ ಪಡ್ಕೊಂಡಿದೆ. ಅಲ್ಲಿ ದೊಡ್ಡ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಕೇಳಿ ಬರ್ತಿದೆ. ಹೀಗಿರುವಾಗ ಕೇಸ್ ಏನಾಗತ್ತೋ ಬಿಡತ್ತೋ, ಖರ್ಗೆ ಅವರು ಇಂಥ ಟೈಮಲ್ಲಿ CM ಕುರ್ಚಿ ಆಸೆ ಪಡ್ತಾರೆ ಅಂತ ಅನ್ಸಲ್ಲ. ಇದು ಇನ್ನೂ ಟೈಟ್ ಆದ್ರೆ, ಎಲ್ಲ ಸರಿ ಹೋಗ್ಬಿಟ್ರೆ ಬೇರೆ ವಿಚಾರ, ತಲೆನೋವಿಲ್ಲ. ಇದು ಇನ್ನೂ ಟೈಟ್ ಆಗ್ತಾ ಬಂದ್ರೆ ಖರ್ಗೆ ಅವರು ಮನಸ್ಸು ಮಾಡ್ಲಿಕ್ಕಿಲ್ಲ. ಆಪ್ಷನ್ ಯಾರು? DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇಬ್ರು ಕಾಣ್ತಾರೆ. DK ಶಿವಕುಮಾರ್ಗೆ ತೀವ್ರವಾದ ವಿರೋಧ ಇದೆ ಸಿದ್ದರಾಮಯ್ಯ ಕ್ಯಾಂಪಿಂದ, ಗೊತ್ತಿರೋದೇ ಅದು. ಸಿದ್ದರಾಮಯ್ಯ ಕ್ಯಾಂಪನ್ನ ಎದುರು ಹಾಕೊಂಡು ಏನು ತೀರ್ಮಾನ ಇಂಥ ಟೈಮಲ್ಲಿ ತಗೊಳಕ್ಕಾಗಲ್ಲ. ರಾಹುಲ್ ಗಾಂಧಿ ಆಗ್ಲಿ, ಹೈಕಮಾಂಡ್ ಆಗ್ಲಿ. ಸಿದ್ದರಾಮಯ್ಯ ಕೆಳಗಿಳಿಸೋದೇ ಆದ್ರೆ ಅವ್ರು ಹೇಳ್ದವ್ರನ್ನೇ CM ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಯಾರನ್ನ ಇಳಿಸ್ತಾರೋ ಅಂಥವ್ರಿಗೆ ಬಾರ್ಗೇನಿಂಗ್ ಪವರ್ ಇರುತ್ತೆ. ಮತ್ತು ಏನೇ ಆದ್ರೂ ಸಿದ್ದರಾಮಯ್ಯ ಅನ್ನೋ ಹೆಸರಿಗೆ ಒಂದು ದೊಡ್ಡ ಶಕ್ತಿ ಇದೆ, ಅಹಿಂದ ನಾಯಕ, ಅದರಲ್ಲಿ ಎರಡನೇ ಮಾತಿಲ್ಲ. ಅವ್ರಿಗೆ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹಿಡಿತ ಎಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಿರೋದು, ಇದರಲ್ಲಿ ಡೌಟೇ ಇಲ್ಲ. ಸೊ ಅವರು ಒಪ್ಪಿಗೆಯ ಮೂಲಕವೇ ಮತ್ತೊಬ್ಬರನ್ನ ಕೂರಿಸ್ಬೇಕಾಗತ್ತೆ. ಅವರು ಸಿಟ್ಟು ಮಾಡ್ಕೊಂಡು ಕೆಳಗಿಳಿದ್ರೆ, ಸೆಡ್ ಹೊಡಿತೀನಿ ಅಂತ ನಿಂತು ಬಿಟ್ರೆ ಸರ್ಕಾರದ ಕಥೆಗೆ ಮುಗಿದು ಹೋಗ್ಬಹುದು. ಹಾಗಾಗಿ ಬೆಸ್ಟ್ ಆಪ್ಷನ್ ಆಗಿ ಕಾಣೋದೇ ಸತೀಶ್ ಜಾರಕಿಹೊಳಿ ಅನ್ನೋ ವಿಶ್ಲೇಷಣೆಗಳು ನಡೀತಿರೋ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿದ್ಯಾಕೆ? ರಾಹುಲ್ ಗಾಂಧಿ ಅವರೇ ಕರೆಸಿಕೊಂಡ್ರ? ಇವರಾಗೆ ಹೋಗಿ ಬಂದಿದ್ದಾರೆ. ಮೊನ್ನೆ ಅಷ್ಟೇ ಮೀಟಿಂಗ್ ಆಗಿದೆ. ಅದಾದ್ಮೇಲೆ ಪರಮೇಶ್ವರ್ ಅವ್ರ ಜೊತೆ ಒಂದು ರೌಂಡು ಹೈಕಮಾಂಡ್ ಮೀಟಿಂಗ್ ಮಾಡಿದೆ. ಅವ್ರು ಹೋಗಿದ್ರು CM ಜೊತೆನೆ. ನೆಕ್ಸ್ಟ್ ಡೇ ಅಂದ್ರೆ ಅದೇ ಟೈಮಲ್ಲಿ ಹೋಗಿದ್ರು, ಪ್ರತ್ಯೇಕ ಮೀಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಮೊನ್ನೆ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಇನ್ ಹೊರಗಡೆ ಬಂದ್ಮೇಲೆ ಏನ್ ಹೇಳಿದ್ರು ಸತೀಶ್ ಜಾರಕಿಹೊಳಿ?
ಇಲ್ಲಿ ನಾನು CM ಆಗ್ತೀನಿ ಮತ್ತೊಂದು ಅನ್ನೋ ಮಾತೆಲ್ಲ ಇಲ್ಲ, ಯಾರು ಬದಲಾವಣೆ ಆಗಲ್ಲ ಅಂತ ಮಾತೇ ಇಲ್ಲ. ಬಟ್ ಡೆಲ್ಲಿ ಮಟ್ಟದಲ್ಲಿ ಆಗಿರಬಹುದು, ನನ್ನ ಹೆಸರು ಬಂದಿರಬಹುದು ಅಂತ ಹೇಳುವ ಮೂಲಕ ಹುಬ್ಬೇರಿಸುವಂತೆ ಮಾಡಿದ್ರು ಡೈರೆಕ್ಟ್ ಆಗಿ. CM ಆಗ್ತಾರೆ ಅಂತ ಹೇಳಿ ಅಲ್ಲೇ ಡೆಲ್ಲಿನಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಚರ್ಚೆ ಆಗಿಲ್ಲ, ಅಲ್ಲೇ ಆಗಿರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ. ಮೊದಲ ಬಾರಿಗೆ ಡೈರೆಕ್ಟ್ ಆಗಿ ಅಲ್ಲಿ ನನ್ನ ಹೆಸರು ಬಂದಿರಬಹುದು ಅಂತಾರೆ ಸತೀಶ್ ಜಾರಕಿಹೊಳಿ. ಈಗ ನೋಡಿದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ವೇಣುಗೋಪಾಲ್ ಅವ್ರ ಜೊತೆ ಮೀಟಿಂಗ್ ನಡೆದಿದೆ, ರಾತ್ರಿನೇ ವಾಪಸ್ ಬಂದ್ಬಿಟ್ಟಿದ್ದಾರೆ. ಏನಾಗ್ತಿದೆ ಅನ್ನುವ ಕುತೂಹಲ ಈಗ ನೋಡಿ. ಮುಖ್ಯಮಂತ್ರಿಗಳ ಕೇಸಲ್ಲಿ ಟೈಟ್ ಆಗ್ತಿದೆ ಅನ್ನೋದಕ್ಕೆ ರಾಘವನ್ ಅವರ ವಾದ. ಅವರ ವಾದದಲ್ಲಿ ಅತ್ಯಂತ ಪ್ರಮುಖ ವಿಚಾರಗಳ ಬಗ್ಗೆ ಗಮನ ಸೆಳೆದಿದ್ದಾರೆ. ಇದೆಲ್ಲ ಸಂಕಷ್ಟ ತಂದಿಡುವ ದಟ್ಟ ಸಾಧ್ಯತೆ ಕಾಣಿಸ್ತಾ ಇದೆ. ಡಿನೋಟಿಫಿಕೇಶನ್ ಆದ ಜಮೀನು ಮಾಲೀಕರೇ ಬೇರೆ. ಈ 14 ಸೈಟ್ ಕೇಸ್ ಮೂಲದಿಂದ ನೋಡ್ತಾ ಬಂದ್ರೆ ಡಿನೋಟಿಫಿಕೇಶನ್ ಆದ ಜಮೀನು ಮಾಲೀಕರೇ ಬೇರೆ, ಆದರೆ ಪರಿಹಾರ ಪಡ್ಕೊಂಡು ವ್ಯಕ್ತಿಯೇ ಬೇರೆ. 98ರಲ್ಲಿ ಡಿನೋಟಿಫಿಕೇಶನ್ ಆದ ಜಮೀನಿಗೆ 2017ರ ಕಾಯ್ದೆ ಅನುಸಾರ 2020ರಲ್ಲಿ ಬದಲಿ ನಿವೇಶನ ಕೊಟ್ಟಿರೋದು ಮೂಡಾದ ಔದಾರ್ಯ. ಈ ಕ್ರಮ ಏನು ಸಂಶಯ ಅಲ್ಲದೆ ಇನ್ನೇನಿಲ್ಲಿ. ಆ ಕಾಯ್ದೆ 50-50 ಅನ್ನೋ ಕಾಯ್ದೆಯೂ ಇರಲಿಲ್ಲ ಕೊಟ್ಟಾಗ, ಅದನ್ನ ಆದೇಶವನ್ನ ಸರ್ಕಾರ ರದ್ದು ಮಾಡಿದೆ. 98ರಲ್ಲಿ ಡಿನೋಟಿಫಿಕೇಶನ್ ಆಗಿದ್ದು, 2017ರಲ್ಲಿ 50-50 ಕಾಯ್ದೆ ಇದ್ದಿದ್ದು, ಕೊಟ್ಟಿದ್ದು ಯಾವಾಗ 2020ರಲ್ಲಿ. ಆ ಕಾಯ್ದೆ ರದ್ದಾದ ಮೇಲೆ ಇದೆಲ್ಲ ಏನಿದು? ತನಿಖೆ ಆಗದೆ ಬಿಡಕ್ಕಾಗತ್ತಾ? ಜನಸಾಮಾನ್ಯರಿಗೆ ಭೂಸ್ವಾಧೀನದಲ್ಲಿ ಜೀವನವೇ ಮುಳುಗೋಗುತ್ತೆ ಎಷ್ಟೋ ಜನಕ್ಕೆ, ಪಾಪ ಸರಿಯಾದ ಪರಿಹಾರ ಸಿಗದೆ ಅಥವಾ ಇಂಥದ್ದು ಏನೇನೋ ಎಡವಟ್ಟುಗಳಾಗಿ. ಆದರೆ CM ಪತ್ನಿಗೆ ಮಾತ್ರ ಈ ರೀತಿ ಔದಾರ್ಯ, ಇಷ್ಟು ದೊಡ್ಡ ಮೊತ್ತದಲ್ಲಿ ಚಾಕ್ಗೆ ಚೀಸ್ ಅಂತ ಹೇಳ್ತಾರೆ. ಸುಣ್ಣಕ್ಕೆ ಬೆಣ್ಣೆಯ ಬೆಲೆಯಲ್ಲಿ ಜಮೀನು, ಅದಕ್ಕೆ ಬದಲಿ ನಿವೇಶನಗಳು, ಇಲ್ಲಿ ಅಕ್ರಮ ಎದ್ದು ಕಾಣುತ್ತೆ. ತನಿಖೆ ಬೇಡವಾ ಇಲ್ಲಿ ಅಂತ ಕೋರ್ಟ್ ಗಮನ ಸೆಳೆದಿದೆಯಲ್ಲ. ಅತ್ಯಂತ ಪ್ರಬಲವಾದ ವಾದ. ದಿಢೀರ್ ಅಂತ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಚೇಂಜ್ ಆಗಿ ಮಣೇಂದ್ರ ಸಿಂಗ್ ಅವರು ಮಾಡಿದ್ರು. ಆಲ್ರೆಡಿ ಹೊಸ ಲಾಯರ್ ಬಂದು ಅಬ್ಬರಿಸ್ಬಿಡ್ತಾರೆ. ನಿನ್ನೆ ಎಲ್ಲ ಈ ಪೇಪರ್ ಹೆಡ್ಲೈನ್ಸ್ ನೋಡಿರ್ತೀರ, ಎಲ್ಲ ಕಡೆ ರಾಘವನ್ ವಾದದ ಹೈಲೈಟ್ಸ್. ಸಾಮಾನ್ಯ ವಕೀಲರ ಫೋಟೋ ಎಲ್ಲ ಹಾಕಿ ರಿಪೋರ್ಟ್ಗಳಾಗಲ್ಲ, ಬಟ್ ರಾಘವನ್ ವಾದ ಯಾವ ರೀತಿ ರೋಚಕವಾಗಿತ್ತು ಅಂದ್ರೆ ಅದೇ ಸಾಕ್ಷಿ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವ್ರಿಗೆ ರಾಘವನ್ ವಾದ ಟೆನ್ಷನ್ ತಂದಿಟ್ಟಿದೆ. ಈ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ದಿಢೀರ್ ಬೆಳವಣಿಗೆ. ಮತ್ತೊಂದು ಕಡೆ ರಾಜ್ಯಪಾಲರು ಮೊದಲ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಮೂಡಾ ಕೇಸ್ನಲ್ಲಿ ಮೊದಲ ತಲೆದಂಡ ಆಗಿದೆ ನೋಡಿ. ಇಷ್ಟು ದಿನ ಏನು ಅಕ್ರಮನೇ ಆಗಿಲ್ಲ ಅಂತಿದ್ರು, ಆದ್ರೂ ಒಂದು ತನಿಖಾ ಆಯೋಗವನ್ನ ರಚಿಸಿದ್ದಾರೆ. ಎಲ್ಲ ಸರಿ, ಈಗ ಸರ್ಕಾರನೇ ಒಪ್ಕೊಂಡಂಗಾಯ್ತಲ್ಲ, ತನಿಖೆಗೆ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಮೇಲೀಗ ದಿನೇಶ್ ಅನ್ನುವಂತಹ ವ್ಯಕ್ತಿಯನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ಬದಲಿ ನಿವೇಶನ ಹಂಚಿಕೆ ಬಡಾವಣೆ ಅಭಿವೃದ್ಧಿಯಲ್ಲಿ ಸಿಕ್ಕಾಪಟ್ಟೆ ನಿಯಮ ಉಲ್ಲಂಘಿಸಿದ್ದಾರೆ. ಆ ಟೈಮಲ್ಲಿ ಮೂಡಾ ಆಯುಕ್ತರಾಗಿದ್ದವರು GT ದಿನೇಶ್ ಕುಮಾರ್ ಅವರನ್ನ ಅಮಾನತುಗೊಳಿಸಲಾಗಿದೆ, ಸಸ್ಪೆಂಡ್ ಮಾಡಿದ್ದಾರೆ. ಕೊನೆಗೂ ಇದು ಸರ್ಕಾರ ತಗೊಂಡಿರೋ ನಿರ್ಧಾರ ಅಲ್ಲ, ರಾಜ್ಯಪಾಲರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಮೇರೆಗೆ ಕಠಿಣ ಸಂದೇಶ ಕೊಟ್ಟರು, ಸರ್ಕಾರಕ್ಕೆ ಸೂಚನೆ ಕೊಟ್ಟರು. ಅದ್ರ ಮೇರೆಗೆ ಅನಿವಾರ್ಯವಾಗಿ ಸರ್ಕಾರ ಅವ್ರನ್ನ ಅಮಾನತುಗೊಳಿಸಿದೆ. ಮೊನ್ನೆನೇ ಆರೋಪ ಕೇಳಿ ಬಂದಿತ್ತಲ್ಲ, ಯಾರ ಮೇಲೆ ಆರೋಪ ಇದೆಯೋ, ಯಾರು ಅಕ್ರಮ ಎಸಗಿದ್ದಾರೆ ಅಂತ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಿದೆಯೋ ಅವರನ್ನು ಮತ್ತೊಂದು ಕಡೆಗೆ ಸೀಟ್ ಕೊಟ್ಟು ಕೂರಿಸಿದ್ದೀರಿ, ಮತ್ತೊಂದು ಹುದ್ದೆ ಕೊಟ್ಟು ಕೂರಿಸಿದಿರಿ, ಹೆಂಗ್ ಕೂರಿಸ್ತೀರಿ ಅನ್ನೋ ಆಕ್ರೋಶ ಎಲ್ಲ ವ್ಯಕ್ತವಾಗಿತ್ತು. ಈಗ ಮೂಡಾ ಕೇಸ್ನಲ್ಲಿ ಮೊದಲ ತಲೆದಂಡ ಮಾಡಿದ್ದಾರೆ ರಾಜ್ಯಪಾಲರು. ಇದು ಸರ್ಕಾರ ಅಮಾನತುಗೊಳಿಸಿದೆ ಅಂದ್ರೆ ಸರ್ಕಾರ ಅಲ್ಲ ಮಾಡಿರೋದು, ರಾಜ್ಯಪಾಲರು ಮಾಡಿಸಿದ್ದಾರೆ. ಸೊ ಹಠಕ್ಕೆ ಬಿದ್ದಿದ್ದಾರೆ ರಾಜ್ಯಪಾಲರು ಅನ್ನೋದು ಕಾಣಿಸ್ತಿದೆ. 11 ಮಸೂದೆಗಳನ್ನ ವಾಪಸ್ ಕಳಿಸಿ ಶಾಕ್ ಕೊಟ್ಟಿರೋದು ಒಂದು ಕಡೆ ಆದ್ರೆ, ಸಿದ್ದರಾಮಯ್ಯ ಆಪ್ತ ವಲಯದ ಶಾಸಕರುಗಳಿಗೆಲ್ಲ ಸಿಕ್ಕಿದ್ದ ಹುದ್ದೆನೇ ವಜಾ ಮಾಡಬೇಕಾಗಬಹುದು, ಸಾಂವಿಧಾನಿಕ ಮಾನ್ಯತೆ ಕಳ್ಕೊಳ್ಬಹುದು ಅನ್ನೋ ಉಸುಗಟ್ಟಿಸೋ ವಾತಾವರಣ ಒಂದು ಕಡೆ ಆದ್ರೆ, 11 ಮಸೂದೆಗಳನ್ನು ವಾಪಸ್ ಕಳಿಸೋ ಮೂಲಕ ಸಹಿ ಹಾಕಿದೆ. ಈಗ ನೋಡಿ ಮೂಡಾ ಕೇಸ್ನಲ್ಲಿ ಮೊದಲ ಆಘಾತ ತಲೆದಂಡದ ಮೂಲಕ. ಸೊ ಈ ಕೇಸು ಏನು ಬೇಕಾದ್ರೂ ಆಗಬಹುದು. 9ನೇ ತಾರೀಕಿಗೆ ತೀರ್ಪಿದೆ. ಹೈಕೋರ್ಟ್ ಪ್ರಾಸಿಕ್ಯೂಷನ್ ಅನ್ನ ಎತ್ತಿ ಹಿಡಿಯತ್ತ ಸಾಧ್ಯತೆ ಖಂಡಿತ ದಟ್ಟವಾಗಿದೆ ಅಂತಿದ್ದಾರೆ ತಜ್ಞರು. ನೋಡ್ಬೇಕು. ಕೈಪಾಳ್ಯದಲ್ಲಿ ಈಗ ತಯಾರಿ ಮಾಡ್ಕೊಳ್ಳೇಬೇಕಲ್ಲ, ಹಂಗಾದ್ರೆ FIR ಆಗ್ಬಿಟ್ರೆ ಸಿದ್ದರಾಮಯ್ಯನವ್ರ ಮೇಲೆ ತಯಾರಿರ್ಬೇಕಲ್ಲ. ತುಂಬಾ ದಿನ ಸಮಸ್ಯೆಯಲ್ಲೇ ಮುಂದುವರಿಯಕ್ಕಾಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರೆಸಿಕೊಂಡ್ರ ರಾಹುಲ್ ಗಾಂಧಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.